ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ JNM ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ ಅಂಥ ಸ್ಟೂಡೆಂಟ್ಸು ಮಧ್ಯಾಹ್ನದಿಂದ ನಿಮ್ಮದು JNM ಆಪ್ಷನ್ ಎಂಟ್ರಿ ಲಿಂಕ್ ಶೋ ಆಗ್ತಾ ಇದ್ದಿಲ್ಲ. ಇವಾಗ JNM ಬೋರ್ಡ್ ಕಡೆಯಿಂದ ಲಿಂಕ್ನ ಅಪ್ಡೇಟ್ ಮಾಡಿದ್ದಾರೆ. ಯಾರೆಲ್ಲ ಇವಾಗ JNM ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಇನ್ನೂ ಮಾಡಿಲ್ಲ ಮತ್ತು ಯಾರಾದರೂ ಇನ್ನೂ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂಥ ಸ್ಟೂಡೆಂಟ್ಸು ಇವಾಗ JNM ಬೋರ್ಡ್ ಕಡೆಯಿಂದ ಲಿಂಕ್ನ ಅಪ್ಡೇಟ್ ಮಾಡಿದ್ದಾರೆ. ನಾನು ಇವಾಗ ನಿಮಗೆ ಲೈವ್ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇವಾಗ ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ನಾನು ನಿಮಗೆ ಲಾಗಿನ್ ಆದರೆ ಇಲ್ಲಿ ಮುಂಚೆ ಮಧ್ಯಾಹ್ನದಿಂದ ಲಿಂಕ್ ಶೋ ಆಗ್ತಾ ಇದ್ದಿಲ್ಲ, ಇವಾಗ ಲಿಂಕ್ ಶೋ ಆಗ್ತಾ ಇದೆ ನೋಡಿ. ಇಲ್ಲಿ ಕ್ಲಿಕ್ ಕೇರ್ ಫಾರ್ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಈ ಲಿಂಕು ಮಧ್ಯಾಹ್ನದಿಂದ ಶೋ ಆಗ್ತಾ ಇದ್ದಿಲ್ಲ, ಇವಾಗ JNM ಬೋರ್ಡ್ ಕಡೆಯಿಂದ ಲಿಂಕ್ನ ಅಪ್ಡೇಟ್ ಮಾಡಿದ್ದಾರೆ. ಯಾರು ಇದುವರೆಗೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂಥ ಸ್ಟೂಡೆಂಟ್ಸು ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ಹೊಸದಾಗಿ ಯಾರಾದರೂ ಕಾಲೇಜ್ ಆ್ಯಡ್ ಮಾಡೋದು ಏನಾದರೂ ಇರುತ್ತೆ ಅಂದರೆ ಇವಾಗ ನೀವು ಕಾಲೇಜ್ ಆ್ಯಡ್ ಮಾಡ್ಬೋದು. ಎಷ್ಟು ಕಾಲೇಜ್ ಆದರೂ ಆ್ಯಡ್ ಮಾಡ್ಬೋದು. ನಿಮಗೆ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಲಿಮಿಟ್ ಅನ್ನೋದಿಲ್ಲ. ಬಟ್ ಕಾಲೇಜ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಆ ಕಾಲೇಜ್ನಲ್ಲಿ ನಿಮ್ಮ ಕೆಟಗರಿಗೆ ಸೀಟ್ ಇದ್ದಾವಿಲ್ಲ ಅಂತ ನೋಡಿಕೊಂಡು ಆ್ಯಡ್ ಮಾಡಿ. ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಕಾಲೇಜ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕಾಗಿತ್ತು ಅಂದರೆ 1ನೇ ಕಾಲೇಜ್ ತೊಗೊಂಡು 2ನೇ ಕಾಲೇಜ್ ಮಾಡಬೇಕಾಗಿತ್ತು, ಮೇಲೆ ಕೆಳಗೆ ಏನಾದರೂ ಮಾಡಬೇಕಾಗಿತ್ತು ಅಂದರೆ ಎಡಿಟಿಂಗ್ ಆಪ್ಷನ್ ಇದೆಯಲ್ಲ, ಎಡಿಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ನೀವು ಯಾವ ಕಾಲೇಜ್ ಎಡಿಟಿಂಗ್ ಮಾಡಬೇಕು, ಯಾವ ಕಾಲೇಜ್ ತೊಗೊಂಡೋಗಿ ಯಾವ ಸೀರಿಯಲ್ ನಂಬರ್ಗೆ ಹಾಕಬೇಕಂತ ಅಲ್ಲಿ ನೀವು ಸೀರಿಯಲ್ ನಂಬರ್ ಹಾಕಿ ಕೆಳಗಡೆ ಅಪ್ಡೇಟ್ ಅಂತ ಕಾಣುತ್ತಲ್ಲ, ಅಪ್ಡೇಟ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದರೆ ಆ ಕಾಲೇಜ್ ಆ್ಯಡ್ ಆಗುತ್ತೆ. ನಾನು ಇವಾಗ ಈ ಸ್ಟೂಡೆಂಟ್ಸು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇವ್ರದ್ದು ಗೌರ್ಮೆಂಟ್ ಕಾಲೇಜ್ ತೊಗೊಂಡೋಗಿ ನಾನು 3ನೇ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈ ಕಾಲೇಜು ಆ್ಯಡ್ ಆಯ್ತು. ಇಲ್ಲಿ ನಿಮ್ಮದು ಇದೇ ಥರ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಚೇಂಜಸ್ ಮಾಡ್ಕೋಬೋದು.